ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ಇವತ್ತು ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ, ನಾಟಿ ಕೋಳಿ ಬಗ್ಗೆನೇ. ಸೊ ನಾಟಿ ಕೋಳಿಯಲ್ಲಿ ಬರುವಂಥ ಏನು ಆ, ನಮ್ಮ ಹತ್ರನೂ ಕೂಡ ನಾಟಿ ಕೋಳಿ ಇದೆ. ನಮ್ಮ ಹತ್ರನೂ ಕೂಡ ನಾಟಿ ಕೋಳಿ ಏನುಗಳು ತುಂಬ ಬರ್ತಿತ್ತು ಕೆಲವೊಂದು ಟೈಮಲ್ಲಿ. ಬಟ್ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಯಾವ ರೀತಿ ಕಂಟ್ರೋಲ್ ಆಗಿದೆ ಅನ್ನೋದು ತಿಳ್ಕೊಬೇಕಾದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಇದು ನಾನು ಯೂಸ್ ಮಾಡೋಂಥ ಮೆಥಡು. ಸೊ ನೀವು ಇದನ್ನು ಯೂಸ್ ಮಾಡಲೇಬೇಕಂತ ಏನಿಲ್ಲ, ನಿಮ್ಗೆ ಇಷ್ಟ ಆದರೆ ಅಪ್ಲಿಕೇಬಲ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಯಾವ ರೀತಿಯಪ್ಪ ಅಂದರೆ ನೋಡಿ, ನಾಟಿ ಕೋಳಿಯಲ್ಲಿ ಏನು ಬರೋಕ್ಕೆ ರೀಸನ್ನು ಒಂದು 2 ರಿಂದ 3 ರೀಸನ್ ಇರುತ್ತೆ. ತುಂಬ ಏನು ಬರೋದು, ಫಸ್ಟು ರೀಸನ್ ಏನಪ್ಪ ಅಂದರೆ ನಾಟಿ ಕೋಳಿ ಶೆಡ್ಡು. ನಾವು ಶೆಡ್ ಒಳಗಡೆ ಏನು ಮಾಡಿರ್ತೀವಿ, ಕೆಳಗಡೆ ಎಲ್ಲ ಈ ಭತ್ತ ಒಟ್ಟಿರುತ್ತಲ್ಲ ಅದನ್ನ ಚೆಲ್ಲಿರ್ತೀವಿ, ಕೂತ್ಕೊಳ್ಳೋಕ್ಕಾಗಲಿ ಮೊಟ್ಟೆ ಇಡೋದಕ್ಕಾಗಲಿ ಅಂತೆಲ್ಲ. ಸೊ ಕೋಳಿಗಳು ಏನು ಮಾಡುತ್ತೆ, ಅಲ್ಲಿ ಕೂತ್ಕೊಂಡು ಇಕ್ಕ ಹಾಕಿ ಅದನ್ನು ಮಾಡುತ್ತೆ. ನಾವು ಕ್ಲೀನ್ ಮಾಡಲ್ಲ. ಕ್ಲೀನಿಂಗ ವಾರಕ್ಕೊಂದ್ಸತಿ ಮಾಡೋರಿದ್ದಾರೆ, ದಿನಕ್ಕೆ ಡೈಲಿ ಮಾಡೋರು ಕ್ಲೀನ್ ಮಾಡೋರು ಇದ್ದಾರೆ, ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡೋರು. ಏನಕ್ಕೆ ಅಂದರೆ ನಾಟಿ ಕಸನೂ ಕೂಡ, ಕೋಳಿ ಕಸನೂ ಕೂಡ ಸೇಲ್ ಆಗುತ್ತೆ, ಗೊಬ್ಬರ ಆಗುತ್ತಲ್ಲ, ಅದರಿಂದ ರೀಸನ್ಗೆ. ಸೊ ನಾವೇನು ಮಾಡ್ತೀವಿ, ಡೈಲಿ ಶೆಡ್ನ ಕ್ಲೀನ್ ಮಾಡ್ತೀನಿ ಪ್ರತಿದಿನ. 2 ದಿನಕ್ಕೆ ಒಂದ್ಸತಿ ಇರುತ್ತೆ ಇಲ್ಲ, ಪ್ರತಿದಿನ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಓಕೆನಾ. ಇನ್ನೊಂದು, ನಾಟಿ ಕೋಳಿ ಕವೆನ ಕೂರಿಸ್ಬೇಕಾರೆ, ಕೋಳಿ ಕವೆ ಕೂರಿಸ್ತೀವಲ್ಲ ಅವಾಗಂತೂ ಕಂಪಲ್ಸರಿ ನಾಟಿ ಕೋಳಿ ಏನು ಅಂತ ಬಂದೇ ಆಗೇ ಆಗುತ್ತೆ. ನಾವು ಆ್ಯಕ್ಚುಲಿ ಇವಾಗ ಕವೆ ಕೂರಿಸಿದ್ರೆ ತುಂಬ ಜನ ಕೂರಿಸೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂರಿಸೋದು ನೆಲ್ಲೂರಲ್ಲಿ ಹುಲ್ಲು, ನೆಲ್ಲುಲ್ಲು, ಅದು ತಪ್ಪಿದ್ರೆ ಬೂದಿ ಕೆಲವೊಂದು ಕಡೆ ಕೂರಿಸ್ತಾರೆ. ಬಟ್ ನಾವು ಮೊದಲು ಅದೆಲ್ಲ ಕೂರಿಸ್ತಿದ್ದೋ. ಬಟ್ ಇವಾಗ ನಾನು ಅದು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ. ಅವೆರಡರಲ್ಲೂ ಕೂರಿಸಲ್ಲ ನಾನು. ಇನ್ನು ಕೆಲವೊಂದು ಕಡೆ ಭತ್ತದ ಹೊಟ್ಟೆಲ್ಲೂ ಕೂಡ ಕೂರಿಸ್ತಾರೆ. ಸೊ ನಾವು ಕೂಡ ಭತ್ತದ ಹೊಟ್ಟೆ ಕೂರಿಸ್ತೀವಿ ಇವಾಗಲೂ ಕೂಡ. ಅದು ಬಿಟ್ಟರೆ ನಾನು ಇನ್ನೊಂದು ಮೆಥಡ್ ಯೂಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಕಂಪ್ಲೀಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮರಿನೂ ಕೂಡ ಸಕ್ಸಸ್ಫುಲ್ಲಾಗಿ ಬರ್ತೈತೆ ಆ ಥರ ಕವೆ ಕೂರಿಸುತ್ತಂದರೆ. ಇಷ್ಟು ರೀಸನು, ಓಕೆನಾ. ಹಿಂಗೆ ಒಂದು ಸತಿ ನಾನು ಇನ್ನೊಂದೇನಪ್ಪ ಅಂದರೆ, ನಮ್ಮ ಕೋಳಿಗಳನ್ನ ನಾನು ನ್ಯಾಚುರಲ್ಲಾಗಿ ಈ ಕಾಡಲ್ಲಿ ಪಕ್ಷಿಗಳೆಲ್ಲ ಯಾವ ರೀತಿ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ನವಿಲಿಗೆ ನಾವು ಯಾರು ಕೂಡ ಮೊಟ್ಟೆ ಎತ್ತಿ ಒಂದು ಕಡೆ ಇಡಲ್ಲ, ಅದಕ್ಕೇನು ಬೂದಿ ಹಾಕಲ್ಲ, ನೆಲ್ಲುಲ್ಲು ಹಾಕಲ್ಲ, ಅದೊಂದು ಕಡೆ ಇಡುತ್ತೆ, ಮರಿ ಮಾಡುತ್ತೆ. ಸೊ ನಾವು ಕಾಡು ಕೋಳಿಗಳು ಅಷ್ಟೇ, ಒಂದು ಕಡೆ ಇಡುತ್ತೆ, ಅದು ಗೊತ್ತಿರುತ್ತೆ ಯಾವ ರೀತಿ ಇಟ್ಕೋಬೇಕು ಅಂತ. ಸೊ ನಾನು ಅದಕ್ಕೇನು ಮಾಡಿದೆ ಅಂದರೆ, ಕವೆ ಕೂರಿಸ್ಬೇಕು, ಒಂದು ಕ್ಲಿಪ್ ವೀಡಿಯೋ ಹಾಕ್ತೀನಿ ನೋಡಿ. ನಾವು ಕೋಳಿನ ಕವೆ ಕೂರಿಸ್ಬೇಕಾದ್ರೆ ನಾನು ಯೂಸ್ ಮಾಡಿದಂಥ ಇಲ್ಲಿ ನೋಡಿ, ಈ ಥರ ಮಣ್ಣು ತಗೊಂಡು ನೆಲ್ಲುಲ್ಲು ಹಾಕೋ ಜಾಗದಲ್ಲಿ ಮಣ್ಣು ಹಾಕಿದ್ದೀನಿ. ಮಣ್ಣು ಏನಕ್ಕಪ್ಪ ಹಾಕಿದ್ದೀನಿ ಅಂದರೆ, ನ್ಯಾಚುರಲ್ ಆಗಿರಬೇಕಲ್ವಾ. ಸೊ ಅದಕ್ಕೋಸ್ಕರನೇ. ಇನ್ನೊಂದೇನಪ್ಪ ಅಂದರೆ, ಈ ಮಣ್ಣು ಹಾಕಿ ಕವೆ ಕೂರಿಸೋದ್ರಿಂದ ಹೇನುಗಳು ಬರ್ತಿಲ್ಲ. 2 ವರ್ಷದಿಂದ ನಾನು ಕವೆ ಕೂರಿಸ್ತಿರೋದು ಮಣ್ಣಲ್ಲೇ, ಮರಿನ ಕವೆ ಕೂರಿಸ್ತಾ ಇರೋದು. ಅವತ್ತಿಂದ ಇವತ್ತಿವರೆಗೂ ಕೂಡ ಏನೂ ಬರ್ತಿಲ್ಲ. ಮೊದಲಾಗಿ ನೆಲ್ಲುಲ್ಲು ಕೂರಿಸಿದಾಗ ಮುಟ್ಟಕ್ಕಾಗ್ತಿರಲಿಲ್ಲ, ಅದು ಕೊಕ್ಕೆಲ್ಲೂ ಆಗಲಿ, ಕೂರಿಸೋ ಡಬ್ಬಗಳಾಗಲಿ ಮುಟ್ಟಕ್ಕಾಗ್ತದೆ, ಮುಟ್ತೀನಿ ಕೈ ಮೇಲೆ ಹತ್ಕೊಂಬಿಡು ನೆಲ್ಲುಲ್ಲು ಕೂರಿಸಿದಾಗ. ಸೊ ಇವಾಗಂತೂ ಏನಂತೂ ಒಂಚೂರು ಕಾಣಿಸ್ಕೋತಿಲ್ಲ, ಅಷ್ಟು ಕಂಟ್ರೋಲ್ ಆಗಿದೆ ನಾನು ಯೂಸ್ ಮಾಡಿರೋ ಮೆಥಡು. ಮಣ್ಣು ಯಾವ ರೀತಿಯಪ್ಪ, ನುಣುಪಾಗಿರಬೇಕು, ನೈಸಾಗಿರಬೇಕು. ಮತ್ತು ಕಲ್ಲುಗಳಿತ್ತು ಅಂದರೆ ಏನಾದರೂ ಮೊಟ್ಟೆ ಹರಿದು ಕೋಳಿ ರೊಟೇಟ್ ಮಾಡುತ್ತಲ್ಲ, ಅವು ಹೊಡೆದೋ ಚಾನ್ಸಸ್ ಇರುತ್ತೆ. ಸೊ ಮಣ್ಣು ಚೆನ್ನಾಗಿರಬೇಕು, ನೈಸಾಗಿ. ಸೊ ಈ ಮಣ್ಣು ಹಾಕಿದ್ರೆ ಏನಪ್ಪ ಆಗುತ್ತಂದರೆ, ತುಂಬ ಕಾವು ಇರುತ್ತೆ, ಮರಿ 100ಗೆ 90% ಮರಿ ಕೂಡ ಸಕ್ಸಸ್ಫುಲ್ಲಾಗಿ ಬರುತ್ತೆ. ನಮ್ಮವೆಲ್ಲ ಮರಿಗಳು ನಾವು 13 ಮೊಟ್ಟೆ ಕೂರಿಸ್ತೀವಿ, ಅದರಲ್ಲಿ 11 ಮರಿ, 9 ಮರಿ, 10 ಮರಿ, ಈ ಥರ ಎಲ್ಲ ಆಗಿದೆ. 13 ಮರಿ ಕೂಡ ಬಂದಿದೆ ಒಂದೊಂದ್ಸಲ, ಬರುತ್ತೆ. ನಾನು ಯೂಸ್ ಮಾಡ್ಕೊಳ್ಳೋ ಮೆಥಡ್ ಇದು. ಮರಿಲಿ ನಾನು ಆಲ್ಮೋಸ್ಟ್ 2 ವರ್ಷದಿಂದ ಕೋಳಿನ ಕವೆ ಕೂರಿಸ್ತಾ ಇರೋದು ಮಣ್ಣಲ್ಲೇ. ಇನ್ನೊಂದು, ಮನೆ ಒಳಗಡೆ ಗೊಂತು ಯಾವ ರೀತಿ ಇರುತ್ತೆ, ನ್ಯಾಚುರಲ್ ಎಲ್ಲಿ ಮೊಟ್ಟೆ ಇಡುತ್ತೆ ಅಲ್ಲೇ ಹಂಗೆ ಕೂರಿಸ್ಬಿಡ್ತೀನಿ. ಹಂಗೆ ಕೂರಿಸಿದಾಗ ಅಲ್ಲಿ ಕವೆಯಲ್ಲಿ ಇನ್ನೊಂದೇನಪ್ಪ, ಕೋಳಿಗಳು ಆದಷ್ಟು ಸೆಡ್ ಒಳಗಡೆ ಒಂದು 2 ಅವರ್ ಆದರೂ ಕೋಳಿಗಳು ಆಚೆ ಬಿಡಬೇಕು, ನಾಟಿ ಕೋಳಿಗಳನ್ನ. ಏನಕ್ಕೆ ಅಂದರೆ, ಆಚೆ ಬಿಟ್ಟಾಗ ಬಿಸಿಲಲ್ಲಿ ಅದು ಬಿಸಿಲಲ್ಲಿ ಬಿದ್ದಾಗ ತಾಪಮಾನ ನಿಮಗೆ ಗೊತ್ತದೆ, 35 ಡಿಗ್ರಿ 30 ಡಿಗ್ರಿ ಇರುತ್ತೆ. ಸೊ ಆ ಡಿಗ್ರಿಗೆ, ಆ ಬಿಸಿಲಿಗೆ ನಾಟಿ ಕೋಳಿಯನ್ನು ಸತ್ತೋಯ್ತವೆ. ಇನ್ನೊಂದು, ಕೋಳಿಗಳು ಅಬ್ಸರ್ವ್ ಮಾಡಿದ್ದೀರಾ, ಆಚೆ ಬಿಟ್ಟಾಗ ತಿಪ್ಪೆಲಾಗಲಿ ಮತ್ತು ಮಣ್ಣುಗಳಿದ್ದಾಗ ಮಣ್ಣುಗಳಾಗಲಿ ಕೆರ್ಕೊಂಡು ಮೈಯೆಲ್ಲ ಉಚ್ಕೋತಾ ಇರ್ತವೆ. ಏನಕ್ಕೆ, ಉಚ್ಕೊಂಡಾಗ ಅದರಲ್ಲಿ ಇರೋವಂಥ ಸಣ್ಣ ಏನುಗಳಾಗಲಿ ಅದೆಲ್ಲ ಸತ್ತೋಯ್ತವೆ. ಸೊ ಈ ಥರ ಎಲ್ಲ ಇರುತ್ತೆ. ಅದನ್ನ ಕೋಳಿಗಳು ಅದಕ್ಕೆ ಫ್ರೀ ರೇಂಜ್ ಬಿಟ್ಟು ಮೇಯಿಸಿದ್ರೆ ಜಾಸ್ತಿ ರೋಗ ಕೂಡ ಬರಲ್ಲ. ಮತ್ತು ನಾಟಿ ಕೋಳಿ ಇದು ಫ್ರೀ ರೇಂಜ್ ಬಿಟ್ಟು ಸಾಕಿದ್ರೆ ರೋಗ ಕೂಡ ಬರಲ್ಲ, ಹಾಗೆಯೇ ಏನು ಕೂಡ ಬರಲ್ಲ, ತುಂಬ ಆ್ಯಕ್ಟಿವ್ ಆಗಿರ್ತವೆ. ಮತ್ತು ನಾನು ಮಾಡಿರೋ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೀವು ಇದನ್ನ ಮಾಡಿ ಅಂತೇನು ಹೇಳಲ್ಲ, ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ. ಒಂದು ಕಡೆ ನೆಲ್ಲುಲ್ಲು ಕೂರಿಸಿ, ಇನ್ನೊಂದು ಕಡೆ ಮಣ್ಣನ್ನು ಕೂರಿಸಿ. ಸೊ ಎರಡಕ್ಕೂ ಡಿಫ್ರೆನ್ಸ್ ನೋಡಿ. ಯಾವುದರಲ್ಲಿ ಅಕಸ್ಮಾತ್ ನಾನು ಇದುವರೆಗೂ ಕೂಡ ಯಾವುದು ಪೌಡ್ರ್ ಯೂಸ್ ಮಾಡಲ್ಲ, ಏನೂ ಯೂಸ್ ಮಾಡಲ್ಲ. ಸೊ ನೀವೇನಾದ್ರು ಯೂಸ್ ಮಾಡ್ತೀನಿ ಅಂದರೆ ಮೆಲತಿನ್ ಅಂತ ಪೌಡ್ರ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಹಾಗೆಯೇ ಬೇವು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ತುಳಸಿ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಲಿ ಆಡಿಸ್ಬಿಟ್ಟು ಅದರಲ್ಲಿ ಸ್ಪ್ರೇ ಬರುತ್ತೆ ನೀರು, ಅದನ್ನ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಹಸಿನ ಗಂಜಲ ಬರುತ್ತಲ್ಲ, ಅದನ್ನೂ ಕೂಡ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಏನುಗಳೆಲ್ಲ ಸುಟ್ಟೋಗ್ತವೆ. ಟ್ರೈ ಮಾಡಿ ಒಂದು ಸಲ ಬೇಕಾದ್ರೆ. ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ. ಇದರಲ್ಲಿ ಏನಾರು ಮಿಸ್ಟೇಕ್ ಇತ್ತಂದರೆ ಕಮೆಂಟ್ ಮಾಡಿ, ತಿದ್ಕೊಳ್ಳುವ.
ಬಾಯ್.